ನಮಸ್ತೆ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾವು ಕೊರೋನರಿ ಆರ್ಟರಿ ಕ್ಯಾಲ್ಸಿಯಂ ಸ್ಕೋರ್ ಅನ್ನೋ ಒಂದು ಟೆಸ್ಟ್ ಬಗ್ಗೆ ತಿಳ್ಕೊಂತ ಹೋಗ್ತೀವಿ. ಈ ಒಂದು ಟೆಸ್ಟ್ ಹೃದಯಾಘಾತ ಹಾರ್ಟ್ ಅಟ್ಯಾಕ್ಗೆ ಸಂಬಂಧಪಟ್ಟಿರುವಂಥ ಟೆಸ್ಟ್ ಆಗಿರುತ್ತೆ. ಅದಕ್ಕೂ ಮುಂಚೆ ಆರೋಗ್ಯವೇ ಮಹಾಭಾಗ್ಯ. ಆರೋಗ್ಯ ಒಂದು ಸರಿ ಇದ್ರೆ ಸಾಕು, ನಾವು ಜೀವನದಲ್ಲಿ ಏನು ಬೇಕಾದರೂ ಸಾಧನೆ ಮಾಡಬಹುದು ಅಂತ ಹೇಳ್ತಾ, ಹಾರ್ಟ್ ಅಟ್ಯಾಕ್ ಅನ್ನೋದು ಯಾವಾಗಲೂ ಸಡನ್ ಆಗಿ ಬರಲ್ಲ. ಬೇರೆ ಬೇರೆ ಸಮಸ್ಯೆಗಳಾದಂತಹ ಹೈ ಕೊಲೆಸ್ಟ್ರಾಲ್, ಹೈ BP, ಸಕ್ಕರೆ ಕಾಯಿಲೆ ಇನ್ನಿತರೆ ಕಾರಣಗಳಿಂದ ನಮ್ಮ ಬ್ಲಡ್ ವೆಸಲ್ಸಲ್ಲಿ ಅಂದರೆ ರಕ್ತನಾಳಗಳಲ್ಲಿ ಕಾಲ ಕಳೆದಂತೆ ಬೊಜ್ಜು ಮತ್ತು ಕ್ಯಾಲ್ಸಿಯಂ ಡೆಪಾಸಿಟ್ ಹೋಗಿ ಸೇರಿಕೊಂಡು ಈ ಒಂದು ರಕ್ತನಾಳಗಳನ್ನ ಕುಗ್ಗಿಸುತ್ತಾ ಬರುತ್ತೆ. ಇದರಿಂದ ರಕ್ತ ಚಲನೆಗೆ ತುಂಬ ಸಮಸ್ಯೆ ಉಂಟಾಗುತ್ತೆ. ಈ ಥರ ಅಡಚಣೆ ಆಗಿರುವಂಥ ಒಂದು ಜಾಗದಲ್ಲಿ ರಕ್ತ ಹೆಪ್ಪುಗಟ್ಟಿ ಹೃದಯಕ್ಕೆ ಹೋಗಬೇಕಾಗಿರುವಂಥ ರಕ್ತ ಚಲನೆ ಸಂಪೂರ್ಣವಾಗಿ ನಿಂತು ಹೋಗುತ್ತೆ. ಇದನ್ನೇ ನಾವು ಹಾರ್ಟ್ ಅಟ್ಯಾಕ್ ಅಥವಾ ಹೃದಯಾಘಾತ ಅಂತ ಹೇಳೋದು. ನಮ್ಮ ಭಾರತ ದೇಶದಲ್ಲಿ 2022ರ ರಿಪೋರ್ಟ್ ಪ್ರಕಾರ 32,457 ಜನ ಈ ಒಂದು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಆದರೆ ಇದು ವರ್ಷಗಳು ಕಳೆದಂತೆ ಈ ಒಂದು ಸಂಖ್ಯೆ ಏನಿದೆ ಅದು ಜಾಸ್ತಿ ಆಗ್ತಾನೇ ಇದೆ. ಆದರೆ ಯಾವುದಾದ್ರೂ ಒಂದು ಟೆಸ್ಟ್ ಮುಖಾಂತರ ನಾವು ನಂತರ 10 ವರ್ಷಗಳ ನಂತರ ಬರೋ ಅಂಥ ಒಂದು ಹಾರ್ಟ್ ಅಟ್ಯಾಕ್ನ ಈಗಲೇ ತಿಳ್ಕೊಬಹುದು ಅಂದರೆ ನೀವು ನಂಬ್ತೀರಾ? ಎಸ್, ನಂಬಲೇಬೇಕು. ಆ ಒಂದು ಟೆಸ್ಟ್ನ ಹೆಸರೇ ಕೊರೋನರಿ ಆರ್ಟರಿ ಕ್ಯಾಲ್ಸಿಯಂ ಸ್ಕೋರ್ ಅಂತ. ಇದು ನಮಗೆ ಹೇಗೆ ಹೆಲ್ಪ್ ಮಾಡುತ್ತೆ ಅಂದರೆ, ನಮ್ಮ ಬ್ಲಡ್ ವೆಸಲ್ಸಲ್ಲಿ ಅಂದರೆ ನಮ್ಮ ರಕ್ತನಾಳಗಳಲ್ಲಿ ಯಾವುದಾದ್ರೂ ಬ್ಲಾಕೇಜ್ ಇದೆಯಾ ಅಥವಾ ಕ್ಯಾಲ್ಸಿಯಂ ಡೆಪಾಸಿಟ್ ಆಗಿದೆಯಾ ಅನ್ನೋದನ್ನ ನಮಗೆ ಮುಂಚೆನೇ ತಿಳಿಸ್ಕೊಡುತ್ತೆ. ಹಾರ್ಟ್ ಅಟ್ಯಾಕ್ನ ಒಂದೇ ಒಂದು ಸಿಂಪ್ಟಮ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆನೇ ಫ್ಯೂಚರಲ್ಲಿ ನಮಗೆ ಹಾರ್ಟ್ ಅಟ್ಯಾಕ್ ಬರುತ್ತಾ ಇಲ್ವಾ ಅನ್ನೋದನ್ನ ತಿಳಿಸ್ಕೊಡುತ್ತೆ. ಏನಾದರೂ ಈ ಒಂದು ಟೆಸ್ಟ್ನ ಸ್ಕೋರ್ ಏನಾದರೂ 0 ಆಗಿದ್ರೆ ನಾವು ಕಂಪ್ಲೀಟ್ 100% ಸೇಫ್ ಅಂತ ಅರ್ಥ. ಒಂದು ವೇಳೆ ಜಾಸ್ತಿ ಇತ್ತು ಅಂತಂದರೆ ನಮಗೆ ಸಾವು ಸಂಭವಿಸುತ್ತೆ ಅಂತಲ್ಲ, ಆದರೆ ನಮಗೆ ಲೈಫು 2ನೇ ಚಾನ್ಸ್ ಕೊಡ್ತಿದೆ ಅಂತ. ಈ ಒಂದು ಸಮಸ್ಯೆನ ಡಾಕ್ಟರ್ ಹತ್ರ ಕೂತ್ಕೊಂಡು ಅವ್ರು ಏನು ಪರಿಹಾರ ಕೊಡ್ತಾರೆ ಅದನ್ನು ತಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇನ್ನೂ ಹೆಚ್ಚಿನ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಾಗಿ ನೋಡ್ತಾ ಇರಿ ಸಿರಿ TV.